ಇದು ಒಂದು ಈಸಿ ಆಗಿರುವಂಥ ಬೇಲ್. ಎಲ್ಲ ಕಡೆ ಸಿಗುತ್ತೆ. ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಅಲ್ಲೂ ಇರುತ್ತೆ. ಪಾರ್ಕ್ ಹೋಗಿ ಅಲ್ಲಿರುತ್ತೆ. ರೋಡ್ ಸೈಡಲ್ಲಿ ಮಾರ್ತಿರ್ತಾರೆ. ಎಕ್ಸಿಬಿಷನಲ್ಲಿ ಮಾರ್ತಿರ್ತಾರೆ. ಫನ್ ಫೇರ್ ಎಲ್ಲ ಕಡೆ ಸಿಗುವಂಥ ಈ ಚುರ್ಮುರಿ ಬೇಲ್ನ ನಾವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಸಿ ಅಂದರೆ ಈಸಿ. ಇದಕ್ಕೆ ಹುಣಸೆ ಹಣ್ಣಿನ ಚಟ್ನಿ ಬೇಕಾಗಿಲ್ಲ. ಕೊತ್ತಂಬರಿ ಪುದೀನ ಸೊಪ್ಪು ಹಾಕಿರುವಂಥ ಗ್ರೀನ್ ಚಟ್ನಿ ಬೇಕಾಗಿಲ್ಲ. ಈಸಿ ಅಂದರೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಮತ್ತು ಟೇಸ್ಟ್ ಕೂಡ ಅಲ್ಟಿಮೇಟ್ ಇರುತ್ತೆ. ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಎಷ್ಟು ಈಸಿ ಇದೆ ಅಂದರೆ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ 1 ಬೌಲ್ನಷ್ಟು ತುರಿದಿರೋ ಕ್ಯಾರೆಟು, 1 ಬೌಲ್ನಷ್ಟು ಟೊಮ್ಯಾಟೊ, 1 ಬೌಲ್ನಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಬೌಲ್ನಷ್ಟು ಸೌತೆಕಾಯಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಒಂದು ಚಿಕ್ಕ ಬೌಲ್ನಷ್ಟು ಮಾವಿನಕಾಯಿ ಪೀಸಸ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡೋಣ. 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ 1 ಟೀ ಸ್ಪೂನಷ್ಟು ಎಣ್ಣೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಕ್ಯಾರೆಟ್ ಇದೆ, ಸೌತೆಕಾಯಿ ಇದೆ, ಮಾವಿನಕಾಯಿ ಪೀಸಸ್ ಇದೆ, ನಿಂಬೆಹಣ್ಣು, ಉಪ್ಪು, ಹುಳಿ, ಖಾರ ಎಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ ನಾನೊಂದು 2 ಶೇರ್ನಷ್ಟು ಚುರುಮುರಿನ ತಗೊಂಡಿದ್ದೀನಿ. ಈ ರೀತಿ ಫ್ರೆಶ್ ಆಗಿ ಇರುವಂಥ ಚುರುಮುರಿನೇ ತಗೊಳ್ಬೇಕು. ಹಾಗೆ ಇದಕ್ಕೆ ಮಖಾಚೂಡನ ಹಾಕೊಳ್ತಾ ಇದ್ದೀನಿ. ಮತ್ತು ಮಿಕ್ಸರ್, ಕೊತ್ತಂಬರಿ ಸೊಪ್ಪು, ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಖಾಚೂಡದಲ್ಲಿ ಆಲ್ರೆಡಿ ಕಡಲೆ ಬೀಜ ಇತ್ತು, ಹಾಗಾಗಿ ನಾನಿಲ್ಲಿ ಜಾಸ್ತಿ ಕಡಲೆ ಬೀಜನ ಹಾಕೊಳ್ತಾ ಇಲ್ಲ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ಚಾಟ್ ಸೇವ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ರೋಡ್ ಸೈಡ್ ಭೇಲ್ ರೆಡಿ ಆಗಿದೆ. ಈ ಭೇಲ್ನ ನಾವು ಮಾಡಿದ ತಕ್ಷಣ ತಿನ್ಕೊಂಡ್ಬಿಡ್ಬೇಕು. ತುಂಬ ಹೊತ್ತು ಬಿಟ್ಟು ತಿಂದರೆ ಕ್ರಿಸ್ಪಿ ಆಗಿರೋ ಚುರುಮುರಿ ಎಲ್ಲ ಮೆತ್ತಗಾಗ್ಬಿಡತ್ತೆ. ತಿನ್ನೋಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಕ್ರಂಚಿಯಾಗಿ ಗರ್ಗರಿ ಆಗಿರುವಂತಹ ಬೇಲ್ನ ಇಮಿಡಿಯೇಟಾಗಿ ತಿಂದ್ರೇ ಚೆಂದ. ಅಂಗಡಿಲಿ ಕೂಡ ಇದೇ ರೀತಿ ಪೇಪರ್ ಕೋನಲ್ಲಿ ಹಾಕಿ ಕೊಡ್ತಾರೆ. ಸೊ ಅಂಗಡಿಲಿ ತಿಂದಿರೋ ಫೀಲ್ ಬರಬೇಕಂದ್ರೆ ಈ ರೀತಿ ಪೇಪರ್ ಕೋನಲ್ಲಿ ಹಾಕ್ಕೊತೀನಿ, ಚೆನ್ನಾಗಿ ಅನಿಸುತ್ತೆ. ಮೇಲೆ ಸ್ವಲ್ಪ ಚಾಟ್ ಸೇವ್ನ ಹಾಕ್ಕೊಂಡ್ಬಿಡ್ತೀನಿ. ಟ್ರೈ ಮಾಡಿ ನೋಡಿ, ಈಸಿ ರೆಸಿಪಿ ಇದೆ. ಒಂದು ಸಾರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ.